ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಇನ್ವೆಸ್ಟ್ ಕರ್ನಾಟಕ 2025 ಆರಂಭ ಆಗಿದೆ. ಅನೇಕ ಹೂಡಿಕೆದಾರರು ಅಥವಾ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ನಾವು ಹೂಡ್ತೀವಿ ಮಾಡ್ತೀವಿ. ಒಂದೇ ದಿನದಲ್ಲಿ ಮೊದಲನೇ ದಿನದಲ್ಲಿ 3.14 ಲಕ್ಷ ಕೋಟಿ ವರೆಗಿನ ಹೂಡಿಕೆ ಮಾಡ್ತೀವಿ ಅಂತ ಒಪ್ಪಂದಕ್ಕೆ ಹಾಕಿದ್ದಾರೆ. ಒಳ್ಳೆಯ ಲಕ್ಷಣಗಳು. ನಮ್ಮ ಸರ್ಕಾರ ಆದರೂ ಸಹಿತ ಭಾಳಷ್ಟು ಆಪ್ಷನ್ಗಳನ್ನು ಕೊಟ್ಟದು. ಮಾಡ್ತೀವಪ್ಪ ನಾವು ನಿಮಗೆ ಒಳ್ಳೊಳ್ಳೆ ಅನುಕೂಲಗಳು ಮಾಡಿಕೊಡ್ತೀವಿ. ನೀರ, ಲ್ಯಾಂಡ, ಗಿಂಡ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ಮತ್ತು 130 ಇಲಾಖೆಗಳಲ್ಲಿ 150 ಸೇವೆಗೆ ಒದಗಿಸಿ ಪೋರ್ಟಲ್ ಸಹಿತ ಚಾಲನೆ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಇನ್ವೆಸ್ಟ್ ಮಾಡೋರಿಗೆ ಏನೇನು ಸಾಧ್ಯ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿನ ಹೂಡಿಕೆ ಆಗಬೇಕಷ್ಟ. ನಾವು ಅಷ್ಟು ಮಾಡ್ತೀವಿ, ಇಷ್ಟು ಮಾಡ್ತೀವಿ, ಹಾಗೆ ಹೀಗೆ ಇಲ್ಲಿವರೆಗೆ ನಾವು ಎಲ್ಲ ಆಶ್ವಾಸನೆ ಕೇಳಿದ್ದೀವಿ. ಈಗ ಮುಂದಕ್ಕೆ ಕೇಳ್ತೀವಿ. ಅದರಲ್ಲೂ ನಮ್ಮ ಮುಖ್ಯಮಂತ್ರಿಗಳಂತೂ ನಿಜವಾಗಿಯೂ ಭಾಳ ಖುಷಿಯಾಗಿದ್ದಾರೆ ಈ ವಿಷಯದಾಗ. ಅವ್ರದ್ದಂಥವ್ರು ಹೇಳ್ತಾ ಇದ್ದಾರೆ, ಕರ್ನಾಟಕ ಹೂಡಿಕೆದಾರರ ಸ್ವರ್ಗವಾಗಿದೆ. ಇಲ್ಲಿ ಹೂಡಿಕೆ ಮಾಡಿದ್ರಪ್ಪ ಅಂದ್ರೆ ನೀವು ಸ್ವರ್ಗ ಇದ್ದಂಗೆ. ಎಲ್ಲ ಅವಕಾಶ ಮಾಡಿಕೊಡ್ತೀವಿ. ನಿಮಗೆ ಸರ್ವದನ್ನು ಕೊಡ್ತೀವಿ. ಕಾನೂನು ಸುವ್ಯವಸ್ಥೆ ಪಾಲನೆಯನ್ನು ಒಳಗೊಂಡು ಸುಭದ್ರವಾದ ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಏನಿದೆ ಉದ್ಯಮ ಸ್ನೇಹಿ ಆದಂತಹ ಒಂದು ವಾತಾವರಣ ಒದಗಿಸ್ಕೊಡ್ತೀವಪ್ಪ ನಾವು ಕರ್ನಾಟಕದಿಂದ ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಭಯಪಡಬೇಡ್ರಿ. ನಿಮ್ಮ ಹೂಡಿಕೆಗೆ ಇಲ್ಲಿ ಏನಪ್ಪ ಅಂತ ಗ್ಯಾರಂಟಿ ಕೊಡ್ತೀವಿ ನಾವು. ಉದ್ಯೋಗಗಳನ್ನು ಮಾಡಿರಿ, ಹೂಡಿಕೆಗಳನ್ನು ಮಾಡಿ ಕಡಿಮೆ ಅಂದರೆ ನಮಗೊಂದು 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಂತ ಹೇಳಿದ್ದಾರೆ. 20 ಲಕ್ಷ ಉದ್ಯೋಗಗಳು ಸಣ್ಣದಲ್ಲ, ದೊಡ್ಡದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲನೂ ಮಾಡಿ ನಾವು ಒಂದು ಸ್ವರ್ಗನ ಮಾಡ್ತೀವಿ ಅನ್ನೋಂಗೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಸರಿ, ಇನ್ನು ಇಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದು ಅಂದಾಜು ಅದ. ಅದ್ರ ಪ್ರಕಾರ 7.50 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಆಗ್ಬೋದು. ಈಗ ಎಷ್ಟಾಗಿದೆ? 3.14 ಲಕ್ಷ ಕೋಟಿ. ಅದು 7.50 ಲಕ್ಷ ಕೋಟಿಗೆ ಹೋಗ್ಬೋದು. ಅಷ್ಟು ಬಂಡವಾಳ ಹೂಡೋರಿದ್ದಾರೆ ಇಲ್ಲಿ ಅಂಥೇಳಿ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅಷ್ಟು ಹಿಡಿದಾಗ ಎಷ್ಟಾಗ್ಬೋದು ಅಂತೇಳಿ ಮುಂದಿನ ಜೋಡಿ 5 ವರ್ಷಗಳಲ್ಲಿ 20 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ. 20 ಲ್ಯಾಕ್ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಇನ್ವೆಸ್ಟ್ಮೆಂಟ್ದಿಂದ ಮುಂದೆ ಕೈಗಾರಿಕಾ ಬೆಳವಣಿಗೆಗೆ 3 ವಲಯಗಳ ಸೃಷ್ಟಿ ಮಾಡ್ತೀವಿ. ಏನಪ್ಪ? 3 ವಲಯಗಳು. ಆಮೇಲೆ ಸನ್ರೈಸ್ ವಲಯ, ಸ್ಥಳೀಯ ತಯಾರಿಕೆ ಆದ್ಯತೆ, ಖಾಸಗಿ ಕೈಗಾರಿಕಾ ಪಾರ್ಕ್ ಅಭಿವೃದ್ಧಿಗೆ ಅವಕಾಶ. ಇವೆಲ್ಲ ಮಾಡುವಂಥ ಕೆಲಸಗಳು. ಮಧ್ಯಮ ಸಣ್ಣ ಸೂಕ್ಷ್ಮ ಕೈಗಾರಿಕೆಗಳಿಗೆ 30% ಜಾಗ. ಕೇವಲ ದೊಡ್ಡ ಕೈಗಾರಿಕೆ ಅಷ್ಟೇ ಅಲ್ಲ, ಸಣ್ಣ ಮತ್ತು ಅಂದ್ರೆ MSME ಇವುಗೂ ನಾವು ಜಾಗ ಮಾಡಿಕೊಡ್ತೀವಿ 30% ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹಿಂದುಳಿದ ತಾಲೂಕುಗಳಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆ ಅಷ್ಟಲ್ಲ, ಹಿಂದುಳಿದ ತಾಲೂಕು ಯಾವುದ ಅಲ್ಲಿ ಕೈಗಾರಿಕೆ ಸ್ಥಾಪಿಸ್ತೀವಿ. ಸಂಶೋಧನಾ ವಲಯಕ್ಕೆ ವಿಶೇಷ ಹೂಡಿಕೆ. ಸಂಶೋಧನೆ ಮಾಡೋರಿಗೆ ಮತ್ತೆ ದುಡ್ಡು ಹಾಕ್ತೀವಿ ನಾವು. ಯಾಕಂದ್ರೆ ಈಗ ಹೂಡಿಕೆನೇ ಇಲ್ಲ ಸಂಶೋಧನೆಗೆ ಏನು ಮಾಡಿದ್ರೆ ಹೂಡಿಕೆ ಹಾಕೋರಿಲ್ಲ, ದುಡ್ಡು ಖರ್ಚಿನವರಿಲ್ಲ. ಅಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಟೆಕ್ನಿಷಿಯನ್, ಕ್ವಾಲಿಟಿ ತಾಂತ್ರಿಕ ಜ್ಞಾನಗಳಂಥವ್ರು, ಅದ್ರ ಕ್ವಾಲಿಟಿ ಈ ಇನ್ನುಳಿದ ಯಾವುದೇ ಸಬ್ಜೆಕ್ಟ್ದಲ್ಲಿ ಇದ್ದಂಥವ್ರು ಸಿಗ್ಲಿಕ್ಕೆ ಸಾಧ್ಯನ ಅನ್ನುವಂಥ ಮಾತು. ಸಿಗಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಮಾಡ್ತೀವಿ ನಾವು ಅಂತೇಳಿ. ಮುಂದೆ ಸಂಶೋಧನಾ ವಲಯಕ್ಕೆ ಇನ್ನೂ ಹೆಚ್ಚಿನ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ದರ 30%. ಅವ್ರೇನು ಉತ್ಪಾದನೆ ಮಾಡ್ತಾರೆ ಅವ್ರಿಗೆ 30% ನಾವು ಸಬ್ಸಿಡಿ ಕೊಡ್ತೀವಿ ಅಂತ. ಏನೋ 1,000 ರೂಪಾಯಿ ಇದ್ದವರು ಖರ್ಚು ಮಾಡಿ ಉತ್ಪಾದನೆ ಮಾಡಿ ತಯಾರು ಮಾಡಿದ್ರೆ ಅದಕ್ಕೆ ನಾವು 30 ರೂಪಾಯಿ ಅಂದ್ರೆ 300 ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ. 1,000ಕ್ಕೆ 300 ರೂಪಾಯಿ ಕೊಡ್ತೀವಿ. ಇನ್ನೂ ಹೆಚ್ಚು ಮಾಡಿರಿ ಅಂತೇಳಿ ಹಿಂಗೆಲ್ಲ ಸಬ್ಸಿಡಿ ಕೊಡ್ತಾಯಿದ್ದೀವಿ 30%. ಮತ್ತು ಖಾಸಗಿ ಕೈಗಾರಿಕಾ ಪ್ರದೇಶಗಳಿಗೂ ಅವಕಾಶ. ಖಾಸಗಿ ಅವ್ರು ಏನೋ ಪ್ರದೇಶ ತೊಗೊಂಡು ಮಾಡ್ತಾಯಿದ್ರೆ ಅವ್ರಿಗೂ ಕೊಡ್ತೀವಿ ಅಂತ. ಒಟ್ಟಿನಲ್ಲೇ ಎಲ್ಲ ರೀತಿಯ ಸವಲತ್ತುಗಳನ್ನ ನಾವು ಮಾಡ್ತೀವಿ, ಬಂದು ನಮ್ಮಲ್ಲಿ ಹಣ ಹೂಡಿಕೆ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಅವರಿದ್ದಂಥವ್ರು ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಕರ್ನಾಟಕ ಸರ್ಕಾರದವರು. ಇನ್ನು ಹೂಡಿಕೆ ಈಗಾಗಲೇ 3.14 ಲಕ್ಷ ಕೋಟಿ ರೂಪಾಯಿ ಬಂದದಂತ ಹೇಳ್ತಾ ಇದ್ದಾರೆ. ಗುರಿ 7 ಏನಪ್ಪ ಒಂದು 40 ಲಕ್ಷ 50 ಅಟ್ಟಿರ್ಬೋದು. 7.5 50 ಲಕ್ಷ ಅದಾವ. ಒಂದು ಉದ್ಯೋಗ ಸೃಷ್ಟಿ ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಆಗ್ತಾವೆ ಅಂತ ಒಂದು ಪ್ರಶ್ನೆ ಬಂದದ ಇವತ್ತು. ಯಾಕೆ ಬಾ ಅಂತಂದ್ರೆ ಇವು ಆಗಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಇಲ್ಲೇ ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ಸ್ಟಾರ್ಟಪ್ ಅಂತ ಶುರು ಮಾಡಿದರು. ಇವತ್ತಿಗೂ ಎಷ್ಟು ಮಂದಿ ತೊಗೊಂಡಿದ್ದಾರಪ್ಪ ಅಂದ್ರೆ ಕೆಲವೊಂದು ಮಂದಿ ಏನೋ ಕೊಟ್ಟಂಗೆ ತೋರಿಸ್ತಾರೆ. ಅವ್ರು ಯಾರು ತೊಗೊಂಡ್ರು, ಎಷ್ಟು ಡೆವಲಪ್ಮೆಂಟ್ ಆಯ್ತು, ಎಷ್ಟು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಆದವು, ಎಷ್ಟು ಬಂದು ಅದು ಅವ್ರ ಕರೆಕ್ಟ್ ಲೆಕ್ಕಪತ್ರ ಇಲ್ಲ. ಇವತ್ತು ಲೆಕ್ಕನೇ ಇಲ್ಲ. ಜನ ಎಷ್ಟು ಹುಟ್ಟಿತು ಎಷ್ಟು ಸೈತು ಅದು ಲೆಕ್ಕಿಲ್ಲ.
ಮತ್ತು ಎಷ್ಟು ಕಂಪ್ನಿಗಳು ಬಂದು ಎಷ್ಟು ಹೋದು ಅದು ಲೆಕ್ಕಿಲ್ಲ. ಯಾವ್ದು ಕೇಳಿದ್ರು ಏನು ಕೇಳಿದ್ರು ಇಲ್ಲ ಇಲ್ಲ ಅನ್ನೋ ಉತ್ತರಗಳು. ಎಲ್ಲೋ ಒಂದು ಕಡೆ ಉತ್ತರ ಕೊಡ್ತಿರ್ತಾರೆ, ಏನೋ ಒಂದು ಇಲ್ಲ ಭಾರಿ ಡೆವಲಪ್ ಆಗಿದೆ ಹಾಗೆ ಹೀಗೆ ಅಂತೇಳಿ. ಆದರೆ ಈ ಡೆವಲಪ್ಮೆಂಟ್ಗಳು ಎಷ್ಟರ ಮಟ್ಟಿಗೆ ಆಗಿದಾವ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲ. ಇಲ್ಲಾಂದ್ರೆ ಇಲ್ಲೇ ಇಷ್ಟರೊಳಗೆ ನಮಗೆ ಇವರೆಲ್ಲ ಇವತ್ತು ಈ ಹುಡುಗಿದ್ ನೋಡಿದ್ರೆ ಇಲ್ಲಿ ನಮಗೆ ನಿರುದ್ಯೋಗ ಇರಬಾರ್ದು ಈ ರಾಜ್ಯದಾಗ, ಈ ದೇಶದಾಗ. ಕೇಳಿದಾಗ ನಮಗೆ ಮಾಡ್ತಾರೆ, ಉದ್ಯೋಗ ಮೇಳ ಮಾಡ್ತಾರೆ. ಬೃಹತ್ ಮಿನಿಸ್ಟರ್ ನಮ್ಮ MB ಪಾಟೀಲ್ರು ಮಾಡ್ತಾರೆ. ಮಾಡಿ ನಂತರ ಇದು ಎಲ್ಲೇ ಬಂತು, ಎಷ್ಟಾದು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟ ಉಪಯೋಗ ಕಂಪ್ನಿಗಳು ಹೂಡಿಕೆ ಮಾಡಿದವರು ಅನ್ನೋದು ಲಿಸ್ಟ್ ಇಲ್ಲಿವರೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ. ಬೇಕಲ್ಲ ಅದು, ಹೌದು ಇಂತಿಷ್ಟು ಮಾಡಿದ್ವಿ ನಾವು ಅಂತೇಳಿ ರೆಕಾರ್ಡಾಗಿ ನಮಗೆ ಸಿಗೋದಿಲ್ಲ. ಯಾವ ಸಿಗೋದಿಲ್ಲ, ಜನಗಣತಿ ಸಿಗೋದಿಲ್ಲ. ಜನಗಣತಿ ಆದ್ಮೇಲೆ ಈ ಜಾತಿ ಮೇಲೆ ಮಾಡೋದು ಅಂತ ಅದನ್ನ ಮೊದಲು ಮಾಡೋಕ್ಕೆ ತಯಾರಿಲ್ಲ. ಮುಂದೆ ಟೋಟಲ್ ಜನಗಣತಿದು ಇಲ್ಲ, ಯಾವ ಕೇಳಿದ್ರು ಇಲ್ಲ 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 ಅಂದಾಗ ಇದ್ರದ್ದು ಹೆಂಗೆ ಗುರ್ತು ಹಿಡಿದು ನಾವು 10 ಲಕ್ಷ ಕೋಟಿ ರೂಪಾಯಿ ಮಾಡಿದ್ವಿ, 15 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ವಿ. ಹೂಡಿಕೆ ಮಾಡಿರಿ, ಲಾಭ ಎಷ್ಟು ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡ್ರಿ, ಎಷ್ಟು ಲಾಭ ಮಾಡಿ ತೋರಿಸ್ತೀವಿ. ಇಂಡಸ್ಟ್ರಿಗಳು ಎಲ್ಲಿದಾವೆ ಅವೆಲ್ಲವ, ಅವೆಲ್ಲ ಇಂಡಸ್ಟ್ರಿಗಳು ಇರೋದು ನೋಡಿದ್ರೆ ಇವತ್ತು ನಮ್ಮಲ್ಲೇ ನಿರುದ್ಯೋಗ ಇರಬಾರದು. ಹಂಗಿರ್ಬೇಕಾಯ್ತು, ಯಾಕೆ ಆಗ್ತಾ ಇಲ್ಲ. ಈಗೇನೋ ಹುಡುಕಿದಾರೆ, ಹುಡ್ತಾರೆ, ಆವಾಜ್ ಮಾಡ್ತಾರೆ, ಹೋಗ್ತಾರೆ, ನಂತರ ಮತ್ತೆ ಹುಡುಕಾಡ್ಬೇಕು ನಾವು ಇಟ್ಟಿದ್ದಾರೆ ಅಂತೇಳಿ. ಯಾಕಂದ್ರೆ ಸರ್ಕಾರ ಅವಕಾಶ ಕೊಟ್ಟಿದ್ದವ್ರು. ಕೆಲವೊಂದು ಕಡೆ ಭೂಮಿ ಕೊಟ್ಟಿದ್ದು ಅವ್ರನ್ನ ಹಂಗೆ ಬಿಟ್ಕೊಂಡು ಹೋಗಿಬಿಟ್ಟಿದ್ದಾರೆ ಅವರು. ಒಂದು ರಾಜಕೀಯ ಪ್ರಭಾವದಿಂದ ಮತ್ತೆ ಪ್ರಭಾವದಿಂದ ದೂರ ಭೂಮಿಯನ್ನು ಮತ್ತೆ ನೀರನ್ನು ವ್ಯವಸ್ಥೆ ಆಗುವಂಥ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಂತರದಲ್ಲಿ ಅವ್ರು ನಡೆದ ವಿರಳ, ಅವು ಮುಂದೆ ಹೋಗಿದ್ದೇ ವಿರಳ. ಹಿಂಗಾದ್ರೆ ಹೆಂಗೆ ಮುಂದಂತ. ಅದಕ್ಕಾಗಿ ಈ ಒಂದು ಬಂಡವಾಳ ಹೂಡಿಕೆ ಜೋರ್ದಾರ್ ಬರ್ತಾ ಇದ್ದಾರೆ, ಹರವು ಹೆಚ್ಚಾಗಲಿಕ್ಕದ. ಅದು ನಿಶ್ಚಿತವಾಗಿಯೂ ಅವ್ರು ನಮ್ಮಲ್ಲೇ ಆ ದುಡ್ಡನ್ನು ಬಳಸ್ತಾರ, ಎಷ್ಟು ಉದ್ಯೋಗ ಕೊಡಿಸ್ತಾರೋ, ಎಷ್ಟು ಕೊಟ್ಟಾರ, ಇಲ್ಲವ್ರು ಏನು ಮಾಡಿದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ಎಷ್ಟು ಜನ ಬಂದು ಹೋಗಿದ್ದಾರೆ ಇನ್ವೆಸ್ಟರ್ಸ್, ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಮತ್ತು ಸ್ಥಾನಿಕ ಜನರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ. ಸ್ಥಾನಿಕ ಜನರಿಗೆ ಜಾಲ ಇರ್ಬೇಕು ರೀ, ಮತ್ತೆ ಇರಬೇಕು ಹೇಳ್ತಾರೆ ಎಲ್ಲರೂ. ಆದರೆ ಜಾಲ ಇರ್ಲಿಕ್ಕೆ ಏನು ಮಾಡಿದಾಗ ಎಲ್ಲರೂ ಅವ್ರ ಮಟ್ಟದನ್ನು ಒಂದು ಬುದ್ಧಿವಂತರು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ದಿಶೆಯಲ್ಲೇ ಇವು ಯಶಸ್ವಿ ಆಗಿದ್ರ ಬಗ್ಗೆ ಒಂದು ಬಿಡುಗಡೆ ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಮತ್ತು ಈಗ ಏನೇನೋ ಮಾಡಲಿಕ್ಕಿದ್ದಾರೆ. ಕೈಗಾರಿಕಾ ಸ್ನೇಹಿ ಏಕಗವಾಕ್ಷಿ ವ್ಯವಸ್ಥೆ ಜಾರಿ ಮಾಡ್ಬೇಕಂತ ನಡೆಸಿದಾರೆ. ಒಂದ ಕಡೆ ಎಲ್ಲ ಮುಗಿಸಿಬಿಡುವಂಥದ್ದು. ಇನ್ವೆಸ್ಟ್ ಏನು ಮಾಡ್ತೀರಿ, ಎಷ್ಟು ಏನು ಅಂತ ಸ್ಟೇಟ್ ರೇಟ್ ಕೊಡ್ಬೇಕಾಗಿದೆ, ಕೊಟ್ಟು ಬಗೆಹರಿಸಿ ಮಾಡ್ರಪ್ಪ ಈ ಅಂತ ಇಟ್ಟಿವಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಎಲ್ಲ ದಿಶೆಯಲ್ಲ ನಾವು ಇವತ್ತು ವಿಚಾರ ಮಾಡೋದು ಏನಪ್ಪ ಅಂತಂದ್ರೆ, ಇವು ಕೈಗಾರಿಕೆಗಳೆಲ್ಲ ನಮ್ಮಲ್ಲಿ ಬರಲಿ, ಬರೋದಷ್ಟೇ ಅಲ್ಲ ಉದ್ಯೋಗ ಸೃಷ್ಟಿ ಮಾಡಲಿ. ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ ಇಲ್ಲಿವರೆಗೆ ಬಂದಂಥ ಟೋಟಲ್ ಎಷ್ಟು ಇನ್ವೆಸ್ಟರ್ಸ ಈಗಂತ ಈ ಸಲದ 3.14 ಲಕ್ಷ ಹಿಂದಿಂದ ಎಲ್ಲಿ ಹೋಯಿತು, ಅವರು ಏನು ಮಾಡಿದರು, ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದರು, ಇವುಗಳ ಸಹಿತ ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗಿದೆ. ಅಂದರೆ ಜನ ನಂಬುವಂಥದ್ದು ಬರ್ತದೆ. ಏನಪ್ಪ ಅಂದರೆ ಇವರಿಗೆ ಜನಸಾಮಾನ್ಯರಿಗೆ ಯಾವ ಸಂಪರ್ಕ ಬರೋದಿಲ್ಲ. ಮತ್ತು ಜನಸಾಮಾನ್ಯ ಭೂಮಿ, ಸಾರ್ವಜನಿಕ ಭೂಮಿ, ಅವ್ರ ನೀರೆಲ್ಲ ಪುಗಟು ಕೊಡುವಂಥದ್ದಾಗ್ಯಾವ. ಕೆಲವು ಕಡೆ ಈ ಇಂಡಸ್ಟ್ರಿಯಲಿಸ್ಟು ಅಥವಾ ಈ ಒಂದು ಕಂಪ್ನಿಗಳು ಭಾಳಷ್ಟು ಬಂದು 5 ವರ್ಷ ಸುದ್ದಿಗಳಿದ್ದಾವೆ. ಸ್ಟಾರ್ಟ್ ಮಾಡೋದು, 1-2 ವರ್ಷ ನಡೆಸೋದು, ಆಮೇಲೆ ಆ ಭೂಮಿಗಳು ಏನೋ ಪರಬಾರೆ ಮಾಡ್ಕೊಳ್ಳೋದು, ಮತ್ತೇನೋ ಮಾಡೋದು, ಅದೆಲ್ಲ ಲಾಸ್ ತೋರಿಸಿ ಹೋಗ್ಬಿಡೋದು. ಅದಕ್ಕಾಗಿ ರಿಟರ್ನ್ ಅಪ್ ನಮ್ಮಲ್ಲಿ ಎಷ್ಟಾಯ್ತು ನಿಮ್ಗೆ ಗೊತ್ತದ. ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ 16 ಲಕ್ಷ ಕೋಟಿಗೂ ಹೆಚ್ಚು ರಿಟರ್ನ್ ಅಪ್ ಆಗಿದೆ. ಇದು ಹಿಂದಿಂದ ಇದು ಈ ಸಲದ ನೋಡ್ಬೇಕು ಮತ್ತೊಮ್ಮೆ. ಅಂದ್ರೆ ಹೂಡಿಕೆ ಮಾಡಿದಂಥ ದುಡ್ಡು ಯಾವುದಕ್ಕೆ ಹೂಡಿಕೆ ಮಾಡಿರ್ತಾರೆ ಅದು ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ದುಡಿಬೇಕಾಗಿದೆ. ಅದು ಪ್ರಾಮಾಣಿಕ ಕಡಿಮೆ ಇದ್ದಂಥ ಸುದ್ದಿಗಳಿದ್ದಾವೆ. ಜೊತೆಗೆ ಈ ಇನ್ವೆಸ್ಟರ್ಸ ಮಾಡ್ತಾರೆ ಅಂಥೇಳಿ ಭಾಳಷ್ಟು ಭಯಕ್ಕೆ ಕೊಟ್ಟೆ, ನಂತರ ಮಾಡಲಾರ್ದು ಹೋದ್ದು ಅನೇಕ ಕಂಪ್ನಿಗಳಿದ್ದಾವೆ. ಹೀಗಾಗಿ ಅವೆಲ್ಲ ಇನ್ನೇ ಮತ್ತೊಮ್ಮೆ ಚರ್ಚೆ ಆಗಿ ಸಹಜವಾಗಿ ಆದಷ್ಟು ನಮ್ಮ ಇಂಡಿಜಿನಿಯಸ್ ಏನು ಸಾಧ್ಯದಾವೆ ಅದನ್ನು ಮಾಡೋಕ್ಕೆ. ಮಧ್ಯಗಾಲ ಇದರಲ್ಲೇ ಈ ಒಂದು ಹೂಡಿಕೆಯಲ್ಲಿ ಉದ್ಯಮಿಗಳಾದ ಆನಂದ್ ಮಹೀಂದ್ರ ಅವರು, ಸಜ್ಜನ್ ಜಿಂದಾಲ್ ಅವರು, ಕಿರಣ್ ಮುಜುಮ್ದಾರ್ ಶಾ ಅವರು, ಗೀತಾಂಜಲಿ ಕಿರ್ಲೋಸ್ಕರ್ ಅವರು, ರಾಹುಲ್ ಬಜಾಜ್ ಅವರು, ಶೇಷವರ್ಧರಾಜನ್ ಅವರು, ಗುಜರಾತ್ ಪ್ರಕಾಶ್ ಅವರು, ಹಿಂಗೆ ಸರ್ಕಾರದ ಮೇಲಾಧಿಕಾರಿಯಾದಂಥ ನಮ್ಮ ಶಾಲಿನಿ ರಜನೀಶ್ ಅವರು ಇಲ್ಲ ಭಾಗವಹಿಸಿದ್ದಾರೆ. ಬಂದ ತಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ ಮಾತಾಡಿದ್ದಾರೆ, ಹೇಳ್ಕೊಂಡು ಹೋಗಿದ್ದಾರೆ. ಅವ್ರು ಇನ್ವೆಸ್ಟ್ ಮಾಡಲಿ ಮತ್ತು ರಾಜ್ಯನ ಸುಭಿಕ್ಷೆ ಆಗಲಿ ಅನ್ನೋದು ಈ ಹಿನ್ನೆಲೆ ಇದು ಚರ್ಚೆ ಆಗ್ಯದ. ಬಟ್ ಇದು ಆಗ್ತದನ ಅನ್ನೋ ಮತ್ತು ಪ್ರಶ್ನೆ ಅನ್ನೋದು ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.